ಈ ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಡಿ.ಪಿ. ಮುಖರ್ಜಿ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದಂಥ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನವನ್ನು ಜಯಿಸಿದೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದರೆ 2 ಹೇಳಿಕೆಗಳು ಮಾತ್ರ ಸಿ ತಪ್ಪಾಗಿದೆ. ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಿಕೆಯಾಗುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಬಂದು ಎ, ಸಿ, ಇ ಸರಿ, ಬಿ ಮಾತ್ರ ತಪ್ಪಾಗಿದೆ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು, ಇನ್ನೊಂದನ್ನು ಆರ್ ಕಾರಣ ಎಂದು ಲೇಬಲ್ ಮಾಡಲಾಗಿದೆ. ಕೆಳಗೆ ನೀಡಿರುವಂತಹ ಆಯ್ಕೆಗಳಿಂದ ನಿಮ್ಮ ಉತ್ತರಗಳನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಎ ಹೇಳಿಕೆ ಏನಿದೆ ತಪ್ಪಾಗಿದೆ, ಆದರೆ ವಿವರಣೆ ಸರಿಯಾಗಿದೆ. ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದರು ಅಂತ ಕೇಳಿದರೆ ಇದಕ್ಕೆ ವೆರಿಯರ್ ಎಲ್ವಿನ್ ಸರಿಯಾದಂತಹ ಉತ್ತರವಾಗಿದೆ. ಪಟ್ಟಿ 1ರಲ್ಲಿ ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೀರಿ ಅಂತ ಕೇಳಿದರೆ ಇಲ್ಲಿ ಹಿಂದೂ ವಿವಾಹ ಅಧಿನಿಯಮ, ಹಿಂದೂ ಉತ್ತರಾಧಿಕಾರ ಅಧಿನಿಯಮ, ವರದಕ್ಷಿಣೆ ನಿಷೇಧ ಅಧಿನಿಯಮ, ಸಮಾನ ವೇತನ ಅಧಿನಿಯಮಗಳು ಇವುಗಳ ಒಂದು ಹೊಂದಾಣಿಕೆಯನ್ನು ಸರಿಯಾಗಿ ಹೊಂದಿಸಿದರೆ ಆಯ್ಕೆ 1 ಸರಿಯಾದಂತಹ ಉತ್ತರವಾಗಿದೆ. ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಪಂಡಿತ್ ಭೀಮ್ಸೇನ್ ಜೋಶಿ. ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಅಂದರೆ ಸಾಮಾಜಿಕ ಚಳುವಳಿಗಳ ಸರಿಯಾದ ಕಾಲಾನುಕ್ರಮೆಯಲ್ಲಿ ಜೋಡಿಸಿ ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಪ್ರಾರ್ಥನಾ ಸಮಾಜವನ್ನು ಕೊಟ್ಟಿದ್ದಾರೆ. ಇವುಗಳ ಸರಿಯಾದ ಹೊಂದಾಣಿಕೆ ನೋಡಿದಾಗ ಡಿ, ಎ, ಬಿ, ಸಿ ಸರಿಯಾದದ್ದು ಆಯ್ಕೆ 1. ಸಿ ಸಹ ಮತ್ತು ಬಾಹುರಕ್ಕೆ ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾಗಿವೆ ಅಂದರೆ ಇದು ಕವಚಗಳಿಗೆ ಸಂಬಂಧಿಸಿದ್ದಾಗಿವೆ. ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಇದಕ್ಕೆ ಡಿ, ಎ, ಬಿ, ಸಿ ಸರಿಯಾದಂಥ ಆಯ್ಕೆಯಾಗಿದೆ. ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವೃಂದ ಗೋವಿಂದವನ್ನು ಬರೆದವರು ಯಾರು? ಇದು ನೇರ ಪ್ರಶ್ನೆಯಾಗಿದೆ. ಸಿಂಗರಾರ್ಯನ ಮಿತ್ರವೃಂದ ಗೋವಿಂದ ಕನ್ನಡದ ಮೊದಲ ಆಧುನಿಕ ನಾಟಕವಾಗಿದೆ. ಆಪರೇಷನ್ ಸರ್ವಶಕ್ತಿ, ಆಪರೇಷನ್ ಕಾವೇರಿ, ಹಾಗೆಯೇ ಆಪರೇಷನ್ ದೋಸ್ತ್, ಆಪರೇಷನ್ ಅಜಯ್ ಇವುಗಳ ಸರಿಯಾದ ಹೊಂದಾಣಿಕೆಯನ್ನು ಕೊಡ್ರಿ ಅಂತ ಕೇಳಿದರೆ ಇದಕ್ಕೆ ಆಯ್ಕೆ 4, 4, 3, 2, 1. ಮಿಷನ್ ಟು ದ ಮೈಸೂರ್ ಎಂಬುದು ಯಾರು ಬರೆದ ಪ್ರವಾಸ ಕಥನ ಅಂತ ಕೇಳಿದರೆ ಇದಕ್ಕೆ ವಿಲಿಯಂ ಆರ್ಥರ್. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡುಬರುತ್ತದೆ ಅಂತ ಕೇಳಿದರೆ ಇದಕ್ಕೆ ಎ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರ್, ಕೆನರಾ ಅಂಡ್ ಮಲಬಾರ್ ಎನ್ನುವಂತಹ ಉಲ್ಲೇಖದಲ್ಲಿ ಕಂಡುಬರುತ್ತದೆ. ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ 4 ಕೇಳಿದರೆ ಇದರಲ್ಲಿ ಎ, ಬಿ, ಸಿ ಸರಿಯಾದಂಥ ಹೇಳಿಕೆಗಳಾಗಿದ್ದಾವೆ. ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು. ಐಹೊಳೆ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿದರ್ಶನವಾಗಿ ನಿಲ್ಲುತ್ತವೆ. ಐಹೊಳೆಯಲ್ಲಿರುವಂತಹ 3 ಮುಖ್ಯ ದೇವಸ್ಥಾನಗಳೆಂದರೆ ಲಡ್ಕಾನ್, ದುರ್ಗಾ ಮತ್ತು ಉಚ್ಚಮಲ್ಲಿಗುಡಿ ಸರಿಯಾದಂಥ ಆಯ್ಕೆಯಾಗಿದೆ. 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂತೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಸರಿಯಾದಂಥದ್ದು ಎ ಮತ್ತು ಸಿ. ಈತ ಕಿತಾಬಿಯ ನವರಸ್ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಕಿತಾಬಿಯ ನವರಸ್ ಹಿಂದೂಸ್ತಾನಿ ಮತ್ತು ಧ್ರುಪದ್ ಶೈಲಿಯ ಸಂಗೀತದ ಸಮನ್ವಯ ಎಂದು ಪರಿಗಣಿಸಲಾಗಿದೆ. ಚಾಲುಕ್ಯದರೆ ಜಗದಕ್ಕೆ ವಿರಚಿತ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಆ ವ್ಯಾಕರಣ ಗ್ರಂಥ ಯಾವುದು? 2ನೇ ನಾಗವರ್ಮನ ಭಾಷಾಭೂಷಣ. ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ? ಇದಕ್ಕೆ ದ್ವೈತ ಸಿದ್ಧಾಂತ. ನಾಥಪಂಥ ಸಂಪ್ರದಾಯದ ಪ್ರಕಾರ ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿದವೆ? ಇದಕ್ಕೆ ಅರಳೆಪೇಟೆಯ ತೋಟದ ವೀರಭದ್ರ ದೇವಾಲಯ. ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳಿದರೆ ಯಾವ ಹೇಳಿಕೆ ಸರಿಯಾಗಿದ್ದಾವೆ ಅಂತ ನೋಡೋದಾದರೆ ಎ, ಬಿ, ಸಿ. ತತ್ವಾರ್ಥ ರಾಜವಾರ್ತಿಕ, ಇದರ ಕರ್ತೃ ಅಕಳಂಕ. ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಅಧಿನಿಯಮ 2013ಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಇದರಲ್ಲಿ ಯಾವುದು ಸರಿಯಾದ ಸಂಕೇತ ಅಂತ ಹೇಳಿದರೆ 2 ಕೂಡ ಸರಿಯಾದಂತಹ ಒಂದು ಹೇಳಿಕೆಗಳಾಗಿದ್ದಾವೆ. ಅಂದಾಜುಗಳ ಸಮಿತಿ ಸಂಬಂಧಿಸಿದಂಥ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಇದಕ್ಕೆ ಎ, ಬಿ, ಸಿ. ಈ ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತನಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ? ಬಿ. ಲಾಲ್. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಖನಿಜಗಳ ಭದ್ರತಾ ಪಾಲುದಾರಿಕೆಯು ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜ ಪೂರೈಕೆ ಸರಣಿಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದಕ್ಕಾಗಿ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಸಹಯೋಗದಲ್ಲಿದೆ. ಇವೆರಡೂ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ
ಎಲ್ಲ 3 ಹೇಳಿಕೆಗಳು ಸಮೇತ ಸರಿಯಾಗಿದ್ದಾವೆ. 26 ಪ್ರಶ್ನೆ, ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್. ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದಂಥ ನಿರ್ಬಂಧಗಳನ್ನು ತೆಗೆದುಹಾಕಿದರು ಅಂತ ಕೇಳಿದರೆ ಸರ್ ಚಾರ್ಲ್ಸ್ ಮೆಟ್ಕಾಫ್ ಎನ್ನುವಂಥವರು. 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು? ಇದಕ್ಕೆ ಪ್ಯಾರಿಸ್ ಒಪ್ಪಂದ. ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ ಅಂತ ಕೇಳಿದರೆ ಕೇಂದ್ರ ಲೋಕಸೇವಾ ಆಯೋಗ. ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ. ಕಾನೂನು ಅಧಿಪತ್ಯ. ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನು ನೀಡುವಂಥ ಅನುಚ್ಛೇದ ಬಂದು 311. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವುದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅನ್ನುವಂಥ ಸ್ಟೇಟ್ಮೆಂಟ್ ಏನಿದೆ ಇದು ತಪ್ಪಾಗಿದೆ. ಜಂಟಿ ಸಂಸದೀಯ ಸಂಬಂಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಆಯ್ಕೆ A ಮತ್ತು B. ಇದೊಂದು ತಾತ್ಕಾಲಿಕ ಸಮಿತಿ, ಇದು ಸಂಸತ್ತಿನ 2 ಸದನಗಳ ಸದಸ್ಯರನ್ನು ಒಳಗೊಂಡಿರುತ್ತದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಅಧ್ಯಾದೇಶವು ಸುಗ್ರೀವಾಜ್ಞೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿಪಟ್ಟಂತೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ B, C, D ಮಾತ್ರ ಸರಿಯಾದಂತಹ ಆಯ್ಕೆಯಾಗಿದೆ. ಭಾರತದಲ್ಲಿ ಒಂಬಡ್ಸ್ಮನ್ಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಬಂದು ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಅನ್ನುವಂಥದ್ದು ಸರಿಯಾಗಿರುವುದಿರಬಲ್ಲ. 36ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತದ ಉಪಕ್ರಮವಾಗಿರುವುದಿಲ್ಲ? ಇದಕ್ಕೆ ಕುಟುಂಬ ಎಂಬುದು ಸರಿಯಾದದ್ದು. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ A ಮತ್ತು C ಮಾತ್ರ. ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಡೊಪ್ಲರ್ ಪರಿಣಾಮ. ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? 3 ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ A, B, C 3 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ? 248. ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು. ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಡೇನಿಯಲ್ ಲರ್ನರ್. ಈ ಕೆಳಕಂಡ ಯಾವ ಆಯ್ಕೆಯು MK ರಂಜಿತ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತದೆ? ಇದಕ್ಕೆ ಖಾಸಗಿತನದ ಹಕ್ಕು ಎಂಬ 3ನೆಯ ಸ್ಟೇಟ್ಮೆಂಟ್ ಏನಿದೆ ಇದು ಸರಿಯಾಗಿ. ಕರ್ನಾಟಕದಲ್ಲಿ ವಾಸಿಸುತ್ತಿರುವಂಥ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿರಿ ಅಂತ ಕೇಳಿದರೆ ಸರಿಯಾದಂಥ ಬುಡಕಟ್ಟು ಸಮೂಹಗಳು B, C, D. ಇರುಳಿಗ, ಸೋಲಿಗ ಮತ್ತು ಸಿದ್ದಿ ಜನಾಂಗ ಕರ್ನಾಟಕದಲ್ಲಿರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವಂಥದ್ದು ಬರ್ನೋಲಿಯಸ್ ಪ್ರಿನ್ಸಿಪಲ್ ಆಧಾರದ ಮೇಲೆ. ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಮಾಸಿಕ 3,000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ, 2022-23ರಲ್ಲಿ ಪದವಿಯನ್ನು ಪಡೆದಿರುವಂಥ ಕರ್ನಾಟಕದ ನಿವಾಸಿ ಯುವಕರಿಗೆ ಇದು ಒಂದು ಸೌಲಭ್ಯ ಸಿಗುತ್ತೆ. ಹಾಗಾಗಿ 3 ಸ್ಟೇಟ್ಮೆಂಟ್. ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸಿನ ಮೇರೆಗೆ ಎನ್ನುವಂಥ ಒಂದು ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿ ಉತ್ತರ B ಮತ್ತು C ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ್. ಪಂಚಾಯತ್ ರಾಜ್ ವಿಷಯವು ಭಾರತದಲ್ಲಿ ಸಂವಿಧಾನದ ಡ್ಯಾಶ್ದಲ್ಲಿದೆ. ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದಂಥ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ತಪ್ಪಾಗಿರುವಂಥ ಹೇಳಿಕೆ A ಮತ್ತು B 2 ಕೂಡ ಹೇಳಿಕೆಗಳು ತಪ್ಪಾಗಿದ್ದಾವೆ. ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ನೀಡಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ B ಮಾತ್ರ ಸರಿಯಾಗಿದೆ. ಜಾಗತಿಕ ವಲಸೆ 2018ರ ಒಪ್ಪಂದದಲ್ಲಿ ವಲಸೆಗೆ ಹವಾಮಾನವು ಒಂದು ಮಹತ್ವದ ಕಾರಣವೆಂದು ಉಲ್ಲೇಖಿಸಲಾಗಿದೆ. 50ನೇ ಪ್ರಶ್ನೆ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದರೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ A, B, C 3 ಹೇಳಿಕೆಗಳು ಕೂಡ ಸರಿಯಾಗಿದೆ.